ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಬಂದಿದ್ದೀವಿ ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕಿನ ತುರಳ ಪಟ್ಟಣದ ನಾಗರಾಜ್ ಹವಾಲ್ದಾರ್ ಸರ್ ಎಂಬ ಸೈನಿಕರ ಮನೆಗೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸೈನಿಕ ಗೃಹ ಅಂತ ಇದೇ ಅವ್ರ ಮನೆ. ಬನ್ನಿ ಒಳಗಡೆ ಹೋಗೋಣ. ಅವ್ರ ಒಂದು ಪರಿಚಯ, ಅವ್ರ ಒಂದು ಅನುಭವಗಳನ್ನ ತಿಳ್ಕೊಂಡು ಆಮೇಲೆ ಅವ್ರ ಜೀವನ ಅನುಭವ ಹೇಗಿತ್ತು ಅಂತ ಕೂಡ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆಪ್ಪ. ನಮ್ಮ ಹೆಸರು ಮುತ್ತು ಅಂತ. ಹೌದು. ನಾವು ನಮ್ಮ ಸಾಧಕರ ಹಾದಿ ಎಂಬ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಈಗ ಆ ಚಾನಲ್ ಕಡೆಯಿಂದ ನಿಮ್ದೊಂದು ಸಂದರ್ಶನ ಮಾಡಿ ನಿಮ್ಮ ಸೈನಿಕದ ಅನುಭವ, ಆಮೇಲೆ ನಿಮ್ಮ ಜೀವನ ಮತ್ತೆ ನಮ್ಮ ಯುವಕರಿಗೆ ಸಂದೇಶ ಏನಂತಂದು ಒಂದು ವಿಡಿಯೋ ಮಾಡ್ತಾ ಇದೀವಿ ಸರ್. ಶೋರ್, ಖಂಡಿತ. ಈಗ ಫಸ್ಟ್ ನಿಮ್ ಪರಿಚಯ ಆಗ್ಬಿಡಿ ಸರ್. ಒಳ್ಳೇದಪ್ಪ. ನಮ್ಮ ಪರಿಚಯ ಅಂತ ಬಂದು ಇದರೇ ತುರುವಾಳಲ್ಲಿ ಬಸವಣ್ಣ ಕ್ಯಾಂಪ್ ಗ್ರಾಮದಲ್ಲಿ ನಾಗರಾಜ್ ತಂದೆ ದೊಡ್ಡಪ್ಪ ಉಪ್ಪು ದೊಡ್ಡಿ ಅಂತೇಳಿ ನಮ್ಮ ಹೆಸರು. ನಿಮ್ ಪ್ರಾಪರ್ ತುರುವಾಳ? ಪ್ರಾಪರ್ ತುರುವಾಳ. ಫಸ್ಟ್ ಈಗಿದೆ ಬಸವಣ್ಣಿಗೆ ಇಲ್ಲಿಂದ 3 ಕಿಲೋಮೀಟರ್. ನಾವೆಲ್ಲ ಓದಿದ್ದು ಇದೇ ಸ್ಕೂಲಲ್ಲಿ. ತುರುವಾಳೆ ನಮ್ದು. ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕು ತುರುವಾಳ ಗ್ರಾಮ. ಹೌದು ಹೌದು. ಸರ್, ನೀವು ನಿಮ್ಮ ಬಾಲ್ಯ ಮತ್ತು ಜೀವನ ಹೆಂಗಿತ್ತು? ನಮ್ದು ಬಾಲ್ಯ ಜೀವನ ಅಂತ ಹೇಳಿದ್ರೆ, ಈಗ ನೀವು ಈ ಸ್ಥಳದಲ್ಲಿ ಏನ್ ಕುಳಿತಿದ್ದೀರಲ್ವಾ, ಇದೇ ಸ್ಥಳದಲ್ಲಿ 3 ಕಿಲೋಮೀಟರ್ ನಮ್ದು ಹಳ್ಳಿ ಒಂದು ಜೀವನ. ಒಂದು ಗುಡಿಸಲಲ್ಲಿ ಜೀವನ ನಮ್ಮ ಫಸ್ಟ್ ಕಳೆದಿರೋದು. ಎಲ್ಲ ಮಿಡ್ಲ್ ಫ್ಯಾಮಿಲಿಯಿಂದ ಬಂದಂತ ನಮ್ಮ ಕುಟುಂಬ. ಹಳ್ಳಿ ವಾತಾವರಣ. ಹೌದು ಹೌದು. ಹಿಂಗಾಗಿ ಬಂದಲ್ಲಿಂದ ಇಲ್ಲಿ ನಮ್ದು ಬಾಲ್ಯ ಜೀವನ ಅಂತಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನಾವು ಇದೇ ತುರುವಾಳ ಗ್ರಾಮದಲ್ಲಿ ಮುಗಿಸಿರೋದು. ಬಾಲ್ಯ ಜೀವನ ಅಂತಂದ್ರೆ ನಮ್ದು ಬಹಳ ಮಿಡ್ಲ್ ಫ್ಯಾಮಿಲಿ ಆಗಿರೋದ್ರಿಂದ ಮಿಡ್ಲ್ ಕ್ಲಾಸ್ ಇಲ್ಲಿ ನಿಮ್ಗೆ ಗೊತ್ತಿರ್ತಕ್ಕಂತ, ಇಲ್ಲಿ ಗೊತ್ತಿರ್ಬೋದು, ನಾವು ಬೆಳೆಯೋದು ಭತ್ತ. ಹೊಲದಲ್ಲಿ ಕೆಲಸನೂ ಮಾಡ್ಬೇಕು ಮತ್ತು ಸ್ಕೂಲ್ಗೂ ಹೋಗ್ಬೇಕು. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಸ್ಕೂಲ್ ಒಂದು ವಿದ್ಯಾಭ್ಯಾಸವನ್ನ ಮುಗಿಸಿದ್ವಿ ಬಾಲ್ಯ ಜೀವನ. ಎರಡು, ಬೆಳಗ್ಗೆ ಹೊಲಕ್ ಹೋಗೋದು, ಕೆಲಸ ಮಾಡೋದು, ಆಮೇಲೆ ಮತ್ತೆ ಸ್ಕೂಲ್ ಟೈಮ್ ಆದ ತಕ್ಷಣ ಸ್ಕೂಲ್. ಹೌದೌದೌದು. ಅವಾಗ ತಂದೆಯವ್ರಿಗೆ ಹೆಲ್ಪ್ ಮಾಡ್ಬೇಕು. ತಂದೆ ತಾಯಿ ಇವರೆಲ್ಲ ಇದ್ ಮಾಡ್ಕೊಂಡು ಬೆಳಗ್ಗೆ ಎದ್ದ ಗಂಟೆನೆ ಅವರು ಹೊಲಕ್ ಹೋಗಿದ್ರು. ಹೊಲದಾಗಿರ ಇಲ್ಲಿ ಎಲ್ಲಾ ದನ ಮತ್ತು ಕರುಗಳಿಗೆ ಅವೆಲ್ಲ ಸಗಣಿ ಬಳಿಯೋದು ಲಿಂದ ಹಿಡ್ಕೊಂಡು ಮತ್ತೆ ನೆಲ್ಲು ಕೊಯ್ಯುವುದರಿಂದ ಹಚ್ಚುವುದರಿಂದ ಪ್ರತಿಯೊಂದು ಕೆಲಸದಲ್ಲಿ ಭಾಗಿಯಾಗ್ತಿದ್ವಿ. ಅಂದ್ರೆ ಬಸವಣ್ಣ ಕ್ಯಾಂಪ್ ಇಂದ ತುರುವಳಿಗೆ ಬೈ ವಾಕ್ ಹೋಗ್ತಿದ್ರೆ? ಇದು ಒಂದು ಗುಡ್ ಪಾಯಿಂಟ್. ನಾವು ಆಕ್ಚುಲಿ ಬಾಲ್ಯ ಜೀವನ ಹೆಂಗಿತ್ತಪ್ಪ ಅಂದ್ರೆ, ಇಲ್ಲಿವರೆಗೂ ಈಗೇನ್ ನೀವು ಬಂದಕ್ಕಂತ ರಸ್ತೆ ಈಗಾಗಿದೆ. ನಾವು 10ನೇ ತರಗತಿ ಓದುವರೆಗೂ ಯಾವುದೇ ರೀತಿಯ ರೋಡ್ ವ್ಯವಸ್ಥೆ ಇದ್ದಿದ್ದಿಲ್ಲ. ಅವಾಗೆ 3 ಕಿಲೋಮೀಟರ್ ನಾವು ನಡೆದಾಡ್ಕೊಂಡೇ ಹೋಗ್ಬೇಕು. ಕಾಲ್ದಾರಿ. ಅವಾಗ ಈ ಕಡೆ ಜಾಲಿ ಗಿಡ ಅಂತೀವಲ್ಲ, ಅಲ್ಲೆಲ್ಲ ಮುಳ್ಳುಗಳು ಇರ್ತಿದ್ವು. ಮಳಿ ಬಂತಂದ್ರೆ ಅವೆಲ್ಲ ತುಳ್ಕೊಳ್ಳೋದು. ಪಾಟಿಕೆ ಚೀಲ ಯಾವ ರೀತಿ ಒಂದು ತಮ್ಮ ಜೊತೆಗೆ ಹಂಚ್ಕೊಳ್ಳೋದು ಅಂತಂದ್ರೆ, ಗೊಬ್ಬರ ಬೀಜದ ಪ್ಯಾಕೆಟ್ ಚೀಲಗಳು ಬರ್ತಿದ್ವು. ಆ ಚೀಲಗಳನ್ನು, ಗೊಬ್ಬರ ಚೀಲಗಳನ್ನು ಹೊಲಿಸಿ ಆ ಪಾಟಿಕೆ ಚೀಲ ಮಾಡ್ಕೊಂಡು ಅದರಲ್ಲಿ ಓದಂತ ದಿನಗಳು ನಮಗೆ. ಅದಕ್ಕ ಈ ನಾರ್ಮಲ್ ಇರ್ತಕ್ಕಂಥ ಸ್ಕೂಲ್ ಬ್ಯಾಗಿನ ಕ್ಲಿಪ್ ಎಲ್ಲ ತೆಗೆದು ಅದಕ್ಕೆ ಕೊಡ್ತಾ ಇದ್ರು ಮನೆ. ಈಗಿನ ನಮ್ದು ಬಹಳ ನೆನಪದು. ಆ ತರ ಜೀವನ ಕಳೆದ್ವಿ. ನಮ್ಗೆ ಪ್ಯಾಂಟೇ ನೋಡಿರಲ್ಲ, ಚಡ್ಡಿಯಲ್ಲಿ ಜೀವನ ಕಳೆದ್ವಿ. ಬಹಳ ಖುಷಿ ಆಗ್ತಿದೆ ಬಾಲ್ಯ ಜೀವನ. ಅದು ಆ ಜೀವನ ಮರಳಿ ಬರ್ಬೇಕು. ಅದ್ ಯಾಕ ಅದನ್ನ ನೆನ್ಸ್ಕೊಂಡ್ರೆ ಇನ್ನೂ ಚೆನ್ನಾಗಿತ್ತಲ್ಲ ಅನ್ಸ್ತದೆ. ಈಗಿನ ವಾತಾವರಣಕ್ಕೆ ನೋಡಿದ್ರೆ ಸರ್, ಈಗಿನ ವಾತಾವರಣ ನೋಡಿ ನಮ್ಗೆ ಅದೇ ಬೇಕು ಅನ್ಸ್ತದೆ. ಯಾವುದೇ ಮೊಬೈಲ್ ಇದ್ದಿಲ್ಲ. ಯಾವಾಗ ಆಟೋಟ ಪಾಠ, ಹಳ್ಳಿಯಲ್ಲಿ ಗೋಲಿ ಆಟ ಆಡ್ತಿದ್ವಿ. ಗೋಲಿ, ಬುಗುರಿ, ಲಗೋರಿ, ಆಮೇಲೆ ದಿಣ್ಣೆ ಆಟ, ಅದು ಹಿಂಗೆ ಚಿನ್ನಿದಾಂಡು ಅವೆಲ್ಲ ಬಹಳ ನೆನಪಿಸ್ಕೊಂಡ್ರೆ ನಮ್ಗೆ ಇನ್ನು ಅದೇ ಬೇಕು ಅಂದ್ರೆ ಇವಾಗಿನ ಪ್ರಕಾರ ಎಲ್ಲರೂ ಮೊಬೈಲ್ ಅಲ್ಲೇ ಮಗ್ನರಾಗಿದ್ದಾರೆ. ಹೌದು ಹೌದು. ಆಟ ಹೊರಾಂಗಣ ಆಟಗಳು ಜಾಸ್ತಿ ಗೊತ್ತಿಲ್ಲ ಸರ್ ಈಗೆಲ್ಲ. ಇಲ್ಲ ಅದೆಲ್ಲ ಬಂದ್ಬಿಟ್ಟಿದೆ. ಇಲ್ಲ, ಹೋಗ್ಬಿಟ್ಟಿದೆ. ಆ ಲೈಫೇ ಬೇರೆ. 3 ಕಿಲೋಮೀಟರ್ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿಂದ 5 ಪೈಸೆ ಅಂತ ಇರ್ತಿತ್ತು ಅವಾಗ. 5 ಪೈಸೆ 10 ಪೈಸೆ ನಮಗ್ ಕೊಡೋರು. 10 ಪೈಸೆ 10 ಪೈಸೆಗೆ ಪೇಪರ್ ಮಿಠ ಅಂತೇಳಿ ಸಣ್ಣ ಪೇಪರ್ ಮಿಠ ಬರೋ. ಅದನ್ನ ಅಲ್ಲಿ ತಗೊಂಡ್ರೆ ಇಲ್ಲಿ ಬರೋ ಮಠ ನಾವ್ ಅದ್ರಲ್ಲಿ ಕಳಿತಿದ್ವಿ. ಅಲ್ಲಿಂದ 1 ರೂಪಾಯಿ ಕೊಟ್ಟು 50 ಪೈಸೆ ಕೊಟ್ಟು ಅಲ್ಲಿ ತಗೊಳ್ಳೋದು. ಅಲ್ಲಿಂದ ಇಲ್ಲಿ ಮನೆವರೆಗೂ ದಿನಕ್ಕೊಂತ ಬರೋದು. ಬಾಲ್ಯ ಜೀವನ ನಾವು ಕಳೆದಿವಿ ಬ್ರದರ್. ಆಮೇಲೆ ಇದು ನಿಮ್ಗ ಆರ್ಮಿಗೆ ಸೇರ್ಬೇಕಂತೇಳಿ ಮನ್ಸಾಗಿದ್ದಂಗೆ, ಮತ್ತೆ ಅದಕ್ಕೆ ಯಾರು ಸರ್ ಇನ್ಸ್ಪಿರೇಷನ್? ಅದು ಬಹಳ ಖುಷಿ ಆಗ್ತದೆ ನಮಗೂ. ಈಗ ನಿಮಗ್ ತಿಳಿದಂಗೆಲ್ಲ ಪಾಠಗಳು ಹೇಳ್ತಿದ್ರು ಸೈನಿಕರಿಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಆಯ್ತು, ಈಗ ನಮ್ಗ ಅವೆಲ್ಲ ಹೋರಾಡಿದ ವೀರ ಹೋರಾಟಗಾರರು, ಸಂಗೊಳ್ಳಿ ರಾಯಣ್ಣ, ಅವೆಲ್ಲ ಸ್ಟೋರಿಗಳನ್ನ ಕೇಳಿದಾಗ ನಮ್ ವೀರ ಯೋಧ ಹಿಂಗ್ ಮಾಡಿದ, ಸೈನಿಕರನ್ನ ಹಿಂಗ್ ಅಟ್ಯಾಕ್ ಮಾಡಿದ್ರು, ಒಣಕಿ ಒಬ್ಬವುದು ಎಲ್ಲ ಸ್ಟೋರಿ ನೋಡಿ ನಮಗೂ ಒಂದು ಹುರುಪು.
ನಾವು ಆ ಭಾಗಕ್ಕೆ ಸೇರ್ಬೇಕು, ಸೈನಿಕ ಆಗ್ಬೇಕು ಎಂಬ ಒಂದು ಮೂಡಿದ್ದು ನಮ್ಗೆ ಹೈಸ್ಕೂಲ್ ಅಲ್ಲಿ. ಹೈಸ್ಕೂಲ್ ಒಂದು ಹಂತದಾಗ ಹೋದಾಗ ಅದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಆಯ್ತು. ನಂತರ ದಿನಮಾನಗಳಲ್ಲಿ ನಾವು ತುರುವಳಿಗೆ ಅಲ್ಲೇ 10th ಮುಗಿಸಿದ ನಂತರ ನಮ್ಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೇಳಿ ನರೇಗಲ್ಲಿಗೆ ಹೋದ್ವಿ. ನರೇಗಲ್ಲಲ್ಲಿ ನಮ್ಮ ವಿದ್ಯಾಭ್ಯಾಸ PUC ಅಲ್ಲೇ ಮುಗಿಸ್ಕೊಂಡ್ವಿ. ಅದಾದ ನಂತರ ಡಿಗ್ರಿ ನಾವು ಧಾರವಾಡ KCD ಕಾಲೇಜಿನಲ್ಲಿ ಅವಾಗ ನನ್ಗ ಯೋಚನೆ ಬಂದಿರೋದು, ಇದಕ್ಕ ನಮ್ಮ ಭಾಗದಲ್ಲಿ ಇಲ್ಲಿ ಇನ್ನೂ ನೀವು ಹೆಸರು ಕೇಳಿರ್ಬೋದು, ಚಂದ್ರು ತುರುವಿಯಾಳ ಅಂತ ಹೇಳಿ ಒಂದು ಪ್ರಸಿದ್ಧ ಕಾದಂಬರಿಕಾರರು ಮತ್ತು ಪತ್ರಕರ್ತರು ಆಗಿರುವುದರಿಂದ ಅವರಿಗೆ ನಮ್ಮ ಭಾಗದ ಹುಡುಗರಿಗೆ ಮತ್ತು ಸಾಹಿತ್ಯದಲ್ಲಿ ನಮ್ಮ ಕಕ್ಕ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಆಗುತ್ತೆ. ಯಾಕಂತಂದ್ರೆ ಅವರಿಗೆ ಸೈನಿಕ ಆಗ್ಬೇಕಂಬುದು ನಂದು 2003 ಆಯ್ತು. ಅಂದ್ರೆ ನೀವು ಆರ್ಮಿಗೆ ಸೇರಿದ್ದು 2003. ಹೌದು. ಅದಕ್ಕಿಂತ 10 ವರ್ಷದ ಹಿಂದ ನಮ್ಮ ಕಕ್ಕನವರು ಆರ್ಮಿಗೆ ಹೋಗ್ಬೇಕಂಬ ಒಂದು ಹಂಬಲ ಬಾಳ ಇತ್ತು. ಅಂದ್ರೆ ಅವರಿಂದ ನಿಮ್ಗೆ ಇನ್ಸ್ಪಿರೇಷನ್ ಅವ್ರು ಹೋಗೋದ್ ಆಗ್ಲಿಲ್ಲ. ಅವ್ರ ಏನ್ ಪಣ್ಣ ತೊಟ್ರು, ನಾನಾಗ್ಲಿಲ್ಲ, ನನ್ನ ಕುಟುಂಬದಾಗ ಒಬ್ಬರು ಕಳಿಸ್ಬೇಕು ಅಂತ ಹೇಳಿ ತರ ಅದ್ರದ ಉರುಪನ್ನು ತುಂಬೋದು. ನಮಗೂ ಆಸೆ ಸೈನಿಕ ಅಂತ ಹೇಳಿ ಅವಾಗ ಒಂದು ಆ ಉರುಪನ್ನು ತುಂಬಿದಕ್ಕಾಗಿ ನಾವು ಧಾರವಾಡದಲ್ಲಿ RN ಶೆಟ್ಟಿ ಕ್ರೀಡಾಂಗಣ ಅಂತ ನೀವು ನೋಡಿರ್ಬೋದು, ಅಲ್ಲೇ ಭರ್ತಿ ಇತ್ತು. ಅದೇ RN ಶೆಟ್ಟಿ ಕ್ರೀಡಾಂಗಣದಲ್ಲಿ ನಾವು ಈಗ ನೀವು ಆರ್ಮಿಗೆ ಸೇರಿದ್ರಲ್ಲ ಸರ್, ನೀವು ಫಸ್ಟಿಗೆ ಆರ್ಮಿಗೆ ಸೇರ್ಬೇಕಾದ್ರೆ ನಿಮ್ ಮನೇಲಿ ಒಂದು ಒಪಿನಿಯನ್ ಇರುತ್ತಲ್ಲ ಸರ್, ಒಬ್ರೇ ಮಗ ಇರ್ತಾರ, ಆರ್ಮಿ ಕಳಿಸ್ಬಾರ್ದು, ಯುದ್ಧ ಜಾಸ್ತಿ ಅಂತ ಆ ಒಂದು ಒಪಿನಿಯನ್ ಇರುತ್ತೆ ಸರ್. ಬಟ್ ಅದ್ರ ನಿಮ್ಗೆ ಅನುಭವ ಆಗಿದೆ ಅಲ್ಲ, ಅದು ಬಹಳ ಖುಷಿ ಆಯ್ತು. ಇನ್ನೊಂದು ನಮ್ಮ ಮನೆಯಲ್ಲಿ ಅವಾಗ ನಮ್ಮ ಕಕ್ಕನವರದ್ದು ಚಂದ್ರು ತುರುವಾಳ ಅಂತ ಹೇಳಿದ್ನಲ್ಲ, ಅವ್ರ ಮಾತನ್ನ ಕೇಳ್ತಿದ್ರು ನಮ್ಮ ತಂದೆ ತಾಯಿಗಳು ಎಲ್ಲ. ಅವ್ರು ಹೇಳಿದ್ದೆ ಫೈನಲ್ ಆಗ್ತಿತ್ತು. ಬಟ್ ಅದನ್ನ ಅವ್ರು ಯಾವ ರೀತಿ ಹೇಳ್ಬೇಕು ತಂದೆ ತಾಯಿಗೆ ಅವರು ಅವ್ರ ರೀತಿ ಅರ್ಥ ಮಾಡಿಸಿದ್ರು. ಅಂದ್ರೆ ನಿಮ್ ಸಪೋರ್ಟರ್ ಸರ್. ನಿಮ್ ಸಪೋರ್ಟರ್ ನಿಮ್ ಚಿಕ್ಕಪ್ಪ. ನಮ್ ಚಿಕ್ಕಪ್ಪ. ಬಟ್ ನಮ್ ತಾಯಿಗೆ ಬೇಡ ಮಗನ್ನ. ಅವಾಗೆಲ್ಲ ಹೆಂಗಿತ್ತು ಆರ್ಮಿ ಅಂತಂದ್ರೆ, ನಮ್ ಕಕ್ಕುಗೆ ಹಿಂಗ ಆಗತ್ನಾಗ ನಮ್ಮ ಅಜ್ಜಿ ಬೇಡ ಅಂದಿದ್ರು. ಮಕ್ಳು ಹೋಗ್ಬಿಟ್ರ ಅಂದ್ರೆ ಕಳ್ಕೊಂಡ್ಬಿಡ್ತೀವಿ, ಬೇಡ. ಎಲ್ಲ ತಾಯಿ ಅಂದಿರೋದು ಹೆಂಗಪ್ಪ ಅಂತಂದ್ರೆ, ಬೇಡ ಆರ್ಮಿಗೆ ಹೋಗೋದ ಬೇಡ, ನಮ್ಮ ಮಕ್ಳು ನಾವು ಕಳ್ಕೊಂಡ್ಬಿಡ್ತೀವಿ, ನಾವ್ ಇಲ್ಲೇ ಇರ್ಬೇಕು ಅಂತ ಹೇಳಿ. ಅಂದ್ರೆ ಅವಾಗಿನ ಜನರಲ್ಲಿ ಆರ್ಮಿ ಕಳಿಸಿದ್ರೆ ಮಗ ವಾಪಸ್ ಬರಲ್ಲ ಅನ್ನೋ ಒಂದು ಸಂಕಟನು ಇರ್ತಿತ್ತು ಸರ್. ಆ ಫೆಸಿಲಿಟೀಸ್ ಆ ತರ ಸರಿ ಇರ್ಲಿಲ್ಲ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರೇನ್ ಮಾಡ್ತಿದ್ರು, ಇರೋ ಒಬ್ಬ ಮಗ ಕಣ್ ಮುಂದೆನೆ ಆಡ್ಕೊಂಡಿರ್ಲಿ, ಏನಾದ್ರೂ ಕೆಲಸ ಮಾಡ್ಲಿ, ಇಲ್ಲೇ ಇರ್ಲಿ. ಈಗ ತಂದೆ ತಾಯಿ ಅಂದ್ಮೇಲೆ ಮಗನ ಪ್ರೀತಿ ಇದ್ದೇ ಇರುತ್ತಲ್ಲ ಸರ್. ಅದಕ್ಕೆ ನಮ್ಮ ಈಗ ಚಿಕ್ಕಪ್ಪ ಅವರು ನಮ್ಮ ಇದೇ ತರ ನಮ್ಮ ತುರುವಳದಲ್ಲಿ ಇನ್ನೊಬ್ರು ಕಳ್ಕಪ್ಪಣ್ಣ ಅಂತ ಹೇಳಿ ಬಟ್ಟಿ ಅವರು ಹೋಗಿದ್ದು, ಅವ್ರ ಎಕ್ಸಾಂಪಲ್ ಕೊಟ್ಟು ಅವರೊಬ್ರು ಸ್ಫೂರ್ತಿ. ಅವರು ನಮ್ಮ ಊರಲ್ಲಿ ಅವರು ಒಬ್ರು ಹೋಗಿದಾರಲ್ಲ, ಮತ್ತೆ ಈಗ ನೀವ್ ಯಾಕೆ ಕಳ್ಸಂಗಿಲ್ಲ ಅಂತ ಒಂದು ಧೈರ್ಯವನ್ನು ನಮ್ಮ ಚಿಕ್ಕಪ್ಪ ಅವ್ರಿಗೆ ತುಂಬಿದ್ರು. ಅದಕ್ಕೆ ಏನಾಗಲ್ಲ ಮಗ ಒಳ್ಳೆ ಬರ್ತಾರ ಅಂತೇಳಿ ಒಂದು ಭರವಸೆ ಕೊಟ್ರು. ಬಟ್ ಮನೆಯಲ್ಲಿ ಮತ್ತೆ ತಾಯಿಯವ್ರನ್ನ ಬಿಟ್ಟು ಬದ್ಲಿಯರು ಏನಿದ್ದಿದ್ದಿಲ್ಲ. ನಮ್ಮ ಅಂಕಲ್ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ರು. ಹಿಂಗಾಗಿ ಅಂಕಲ್ ಅವ್ರ ಒಂದು ಸಪೋರ್ಟ್ ಇತ್ತು. ಬಟ್ ಮನೆಯವ್ರದ ಯಾವುದೇ ಮತ್ತೆ ಅಂದ್ರೆ ನಿಮ್ಮ ಆರ್ಮಿಗೆ ಹೋಗಕ್ಕೆ ನಿಮ್ಮ ಚಿಕ್ಕಪ್ಪ ಅವರು ನಿಮಗ್ ಬ್ಯಾಕ್ ಸಪೋರ್ಟರ್ ಆಗಿ ನಿಂತಿದ್ದಾರೆ ಸರ್. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಸ್ನೇಹಿತರೆ, ಅವ್ರಿಗೊಂದು ಥ್ಯಾಂಕ್ಸ್. ಯಾಕಂತಂದ್ರೆ ಅವತ್ತು ಅವರು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಇವತ್ತು ನಾವು ಮೀಟ್ ಆಗಿ ಆಗ್ತಿರ್ಲಿಲ್ಲ. ಅದನ್ನ ಮರಿಬಾರ್ದು. ಸರ್, ಆಮೇಲೆ ನೀವು ಆರ್ಮಿಗೆ ಸೇರಿದ್ರಲ್ಲ ಸರ್, ಸೇರಿದ್ಮೇಲೆ ಅಲ್ಲಿಂದು ಹೊಸದಾಗಿ ಹೋಗಿದ್ರ, ಅಲ್ಲಿನ ತರಬೇತಿಗಳು, ಅದ್ರ ಬಗ್ಗೆ ಏನ್ ಅನುಭವ ಸರ್ ನಿಮ್ದು? ಇಲ್ಲ, ಅದು ಒಂದು ಒಳ್ಳೆಯ ಅನುಭವ. ಆಕ್ಚುಲಿ ನಮ್ಮ ಭಾಗದಲ್ಲಿ ಆರ್ಮಿ, ನನಗಲ್ಲಿ ಧಾರವಾಡದಾಗ ಹೋದಾಗ ಆರ್ಮಿ ಅಂದ್ರೆ ಏನು, ಯಾವ ರೀತಿ ಎಂಬುದು ಗೊತ್ತಾಯ್ತು. ನಾವು ಈಗ ನೀವು ಕೇಳಿದ ಒಂದು ಕ್ವಶನ್ ಬಹಳ ಅದ್ಭುತವಾಗಿತ್ತು. ಅಲ್ಲಿ ಟ್ರೈನಿಂಗ್ ಸೇರಿದಾಗ ನಮ್ದು ಹೆಂಗ್ ವಾತಾವರಣ ಇತ್ತು ಅಂದ್ರೆ, ನಮ್ಗ ಹಿಂದಿ ಬರಲ್ಲ, ಇಲ್ಲಿ ಕನ್ನಡದಲ್ಲಿ ನಾವು ಮಾತಾಡಿದವರು. ಈಗ ನಮ್ದು ಹಳ್ಳಿ ಭಾಷೆದಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಹೌದ್ರಿ, ರಾಯಚೂರಲ್ಲಿ ಏನಲೆ ಯಾಕಲೆ ಹಿಂಗಂದ್ರೆ ನಮ್ಗದು ಅರ್ಥ ಆಗೋದು. ನಿಜ ಸರ್, ನಿಜ. ಹಿಂಗಾಗಿ ಅಲ್ಲಿ ನಮ್ಗೆ ಈ ಅರ್ಥ ಆಗಿಲ್ಲ. ಬಟ್ ಅಲ್ಲಿ ಹೊಂದ್ಕೊಳಕ್ಕೆ ಬಹಳ ಕಷ್ಟ ಆಯ್ತು. ಬಟ್ ಬರುವ ದಿನಮಾನಗಳಲ್ಲಿ ಟ್ರೈನಿಂಗ್ ಅಲ್ಲಿ ಎಲ್ಲಾ ಸ್ಟೇಟ್ ನಲ್ಲೂ ಬಂದಿರ್ತಾರೆ. ಅವರು ಅವ್ರವ್ರ ಸ್ಟೇಟ್ ನಲ್ಲಿ ಮಾತಾಡೋದ್ರಿಂದ, ಹಿಂದಿ ಮಾತಾಡೋದ್ರಿಂದ, ಅವ್ರ ದಿನಚರಿಯಲ್ಲಿ ಟ್ರೈನಿಂಗ್ ಅಭ್ಯಾಸ ಮಾಡೋದ್ರಿಂದ, ಅವ್ರ ಜೊತೆಗೆ ಒಡನಾಟದಿಂದ ಹಿಂದಿ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಹಿಂದಿಯನ್ನು ಕಲಿಬೇಕು. ಅವ್ರ ಜೊತೆ ಒಡನಾಟ ಆದಂಗೆಲ್ಲ ನೆಕ್ಸ್ಟ್ ಹಿಂದಿ ಕಲಿತಾ ನೆಕ್ಸ್ಟ್ ಅಭ್ಯಾಸ ಆಗೋಯ್ತು. ಆಯ್ತು. ಅವ್ರ ಭಾಷೆಯಲ್ಲಿ ಬೇಯರು, ನಾವು ನಮ್ಮ ಭಾಷೆಯಲ್ಲಿ ಬೇಯರು. ಹಿಂಗಾಗಿ ನಮ್ದು ಅವ್ರಿಗೆ ಅರ್ಥ ಆಗ್ತದ ಸರ್? ಅವರು ಹೇಳಿದ್ದು ನಮ್ಗೆ ಅರ್ಥ ಆಕಿತ್ತು. ಹಿಂಗಲ್ಲ ಮಾತಾಡೋದು ಒಂದು ಭಾವನೆ, ಸಿಚುವೇಶನ್ ಭಾವನೆ ಮೇಲೆ ಅರ್ಥ ಆಗ್ತಿತ್ತು ಸರ್. ಬಟ್ ನಾವ್ ಹೇಳೋದು ಅವ್ರಿಗೆ, ನೀವ್ ಹೇಳೋದು ಅವ್ರಿಗೆ ಅರ್ಥ ಆಕಿತ್ತು. ಯಾಕಂದ್ರೆ ನಾವು ಬಿಟ್ನಲ್ಲಿ ಬೈತೀವಿ ಅಂತಂದ್ರ ನಮ್ದು ಮುಖ ಸ್ವಲ್ಪ ರೋಷಗಳನ್ನ ನೋಡ್ಕೊಂಡು ಅವ್ರಿಗೆ ಎಲ್ಲ ಹಿಂಗೆ ಕಲ್ತೀವಿ.
ಹ್ಮ್. ಬಟ್ ಟ್ರೈನಿಂಗ್ ಬಹಳ ಟಫ್ ಇತ್ತು. ಹಾ ಒಬ್ಬ ತಾಯಿ ಹೆಂಗಿದೆಯಪ್ಪ ಅಂದ್ರೆ ಟ್ರೈನಿಂಗ್ ಒಂದು ತಾಯಿ ಇದ್ದಂಗೆ ಅದು. ಸರ್. ಈಗ ನಾನು ಆರ್ಮಿಯಲ್ಲಿ ಈಗ ನಾನು ಮೆಕನೈಸ್ ಇನ್ಫೆಂಟ್ರಿ ಅಂತ ಹೇಳಿ, ಹಾ ಆರ್ಮೋಡ್ ಬೇರೆ ಮೆಕನೈಸ್ ಬೇರೆ, ಎರಡು ಬೇರೆ ಬೇರೆ. ಎರಡು ಬೇರೆ ಹಾ. ಬೇರೆ. ಆರ್ಮೋಡ್ ಅಂದ್ರೆ ಟ್ಯಾಂಕ್ ಇರ್ತದ, ಹಾ ಸರ್. ಟ್ಯಾಂಕಿನಲ್ಲಿ ಅಷ್ಟೇ ಆರ್ಮೋಡ್ ಅಂತ ಟ್ಯಾಂಕ್ ಇರೋದು. ನಮ್ಮ ಹತ್ರ ಎರಡು ಇದಾವೆ. ಹ್ಮ್. ನಮ್ಗೆ ಟ್ಯಾಂಕನ್ನು ಕೊಟ್ಟಿದ್ದಾರೆ ಹಾ. ಮತ್ತು ಟ್ಯಾಂಕಿನ ಒಂದು ಕರ್ತವ್ಯ ಮುಗಿದ ಮೇಲೆ ಇನ್ಫೆಂಟ್ರಿ ರೋಲ್ ಮಾಡಬೇಕಾಗುತ್ತೆ. ಎರಡು ನೀವೇ ಮಾಡ್ಬೇಕು. ಎರಡು ನಾವು ಅದಕ್ಕೆ ಮೆಕ್ ಇನ್ಫೆಂಟ್ರಿ ಅಂತ ಹೇಳಿ ಇನ್ಫೆಂಟ್ರಿ. ಆ ರೆಜಿಮೆಂಟ್ ಅಲ್ಲಿ ನಾವು ವಿದ್ಯಾಭ್ಯಾಸ ಮುಗಿಸಿದ್ವಿ. ಹ್ಮ್. ಬಟ್ ಬಹಳ ಟಫ್. ಅವಾಗಿನ ಒಂದು ಕಾಲದ ಟ್ರೈನಿಂಗ್ ಯಾವ ರೀತಿಯಪ್ಪ ಅಂತಂದ್ರೆ, ನಾನು ಪ್ರತಿ ದಿನ ಟ್ರೈನಿಂಗ್ ಬಿಟ್ಟು ಬರಬೇಕು, ನಾವು ಒಳ್ಳೆ ಟ್ರೈನಿಂಗು, ನಾವು ಒಳ್ಳೆ ನಮ್ಮ ಕರ್ನಾಟಕ ಹೋಗ್ಬೇಕು ಎಂಬುದು ಅನಿಸ್ತಿತ್ತು. ಅಷ್ಟೊಂದು ಬಹಳ ತರಬೇತಿ ಬಹಳ ಕಷ್ಟ ಆಯ್ತು ನಮ್ಗೆ. ಅಂದ್ರೆ ಒಂದು ಕಠಿಣ ರೀತಿಯಿಂದ ನೀವು ಏ ತರಬೇತಿನ ಮುಗಿಸಿದ್ರಿ. ಕಠಿಣ ಅದ ಅದು. ಹೆಂಗಂದ್ರೆ ದಿನ ಅಳೋದು ನಾವು, ನಮ್ಮ ಅಂಕಲ್ಗೆ ಲೆಟರ್ ಬರೆಯೋದು, ನಾವ್ ಅಲ್ಲೇ ಬಿಟ್ಟು ಬರ್ತೀನಿ. ಅದನ್ನ ಅನುಭವಿಸಿರಲ್ಲ ಸರ್? ಅದು ಅನುಭವಿಸಿದ ಲೆಟರ್ ಅದ್ರದ್ದೆಲ್ಲ ಇನ್ನು ಮನೆಯಲ್ಲಿ ಸ್ಫೂರ್ತಿಯಾಗಿ ಲೆಟರ್ ಬರೆಯವು. ನೀನು ಒಂಥರ ಬಿಟ್ಟು ಬರ್ಬಾರ್ದು, ಓಡಿ ಬಂದನ ಮಗ ಅಂತಾರ. ನಾನು ಅದನ್ನ ಅನ್ಸ್ಕೊಳಕ್ ಇಷ್ಟ ಇಲ್ಲ. ಬೇಡ. 9 ತಿಂಗಳ ತಾಯಿ ಹೆಂಗಿರ್ತಾಳ ಹಂಗ ಹೊಟ್ಟೆಲಿ ಇದ್ದಂಗ ಟ್ರೈನಿಂಗ್ ಇದ್ ಮಾಡ್ತದ, ಏನಾಗಲ್ಲ, ನೀನ್ ಅದಕ್ಕಿಂತ ಹೆಚ್ಚಿಂದ ಏನು ಒಂದು ಆ ಭರವಸೆ ಭಾವನೆಗಳು ಏನಿದ್ವಲ್ಲ, ಅದು ನನ್ಗೆ ಟ್ರೈನಿಂಗ್ ಮಾಡೋದಕ್ಕೆ ಬಹಳ ಸುಲಭವಾಯ್ತು. ಸರ್, ನೀವು ಒಂದ್ ಮಾತು ಹೇಳಿದ್ರಿ ಲೆಟರ್ ಬರಿತಿದ್ವಿ ಅಂತ ಹೇಳಿ. ನಿಮ್ ಮನೆಯಿಂದ ಲೆಟರ್ ಬರುತ್ತಂತಂದಾಗ ಅದ್ರ ಅನುಭವ ಹೇಗಿತ್ತು ಸರ್? ಅವಾಗ ನೀವು ಬಾರ್ಡರ್ ಫಿಲಿಂ ನೋಡಿದ್ರಿ ಅಲ್ಲ, ಕಬ್ಬು ಆಯಗ ಅಂತ ಹೇಳಿ, ಅದು ಆ ತರದ್ದು. ಅಂದ್ರೆ ನಮ್ಗೆ ಹೆಂಗಿದೆಪ್ಪ ಅಂತಂದ್ರೆ ತಿಂಗಳಿಗೊಮ್ಮೆ ಲೆಟರ್ ಬರವು. ತಿಂಗಳಿಗೆ ಒಂದ್ಸರಿ ಬರ್ತಿದ್ವು. ವಾರಕ್ಕೆ ಹಾಕಿದ್ರು ಅಷ್ಟು ಮುಟ್ತಿತ್ತು. ಅಂದ್ರೆ ಎಲ್ಲರೂ ಲೆಟರ್ಗಳನ್ನು ಇಷ್ಟು ಡೆಂಪ್ ಇರ್ತಿದ್ವು. ಅವಾಗ 1000-2000 ಲೆಟರ್ ಎಲ್ಲರೂ ಕಾಯೋರು. ಒಂದ್ ತಿಂಗಳು ಪೂರ್ತಿ ಕಾಯೋರು. ಅಂದ್ರೆ ನಮ್ ಲೆಟರ್ ಮನಿಗ್ ಹೋದ್ರೆ ನನ್ನ ಮಗ ಜೀವಂತವಾಗಿ ಅದಾನ ಅಂತ ಅನಿಸ್ತಿತ್ತು. ಈಗ ಅವ್ರ ಲೆಟರ್ ನಮಗ್ ಬಂತಪ್ಪ ಅಂತಂದ್ರ ಏನೋ ನಮ್ಗ ಶಕ್ತಿ ಬಂದಂಗ ಬಹಳ ಖುಷಿ ಅನ್ಸ್ತಿತ್ತು ಲೆಟರ್ ನೋಡಕ್ಕೆ. ಆಮೇಲೆ ನಾವು ಲಾಸ್ಟ್ ಟೈಮ್ ಒಬ್ರು ಸೈನಿಕರನ್ನ ಮೀಟ್ ಮಾಡಿದಾಗ ಅವ್ರನ್ನ ಮಾತಾಡಿದ್ರು ಸರ್, ಮುಂಚೆ ಎಲ್ಲ ಫೋನ್ ಇರ್ಲಿಲ್ಲ. ಹೌದು. ಫೋನ್ ಮಾಡ್ಬೇಕಂತಂದ್ರೆ ಕಷ್ಟಪಟ್ಟು ಲೈನ್ಗೆಲ್ಲ ವೈರ್ ಹಾಕಿ ಮಾಡ್ತಿದ್ವಿ, ಕಷ್ಟಪಟ್ಟು ಇದು ಮಾಡಿದ್ವಿ ಅಂತಂದ್ ಹೇಳಿದ್ರಿ ಸರ್. ಇಲ್ಲ ಬಹಳ ಅವಾಗಿಂದ ಅಂದ್ರೆ ಟೆಲಿಫೋನ್ಗಳು ಇರ್ತಿದ್ದಿಲ್ಲ. ಟೆಲಿಫೋನಿಗೆ ಲೈನ್ ಹಚ್ತಿದ್ವಿ ನಾವೆಲ್ಲ ಆರ್ಮಿ ಟ್ರೈನಿಂಗ್ ಅಲ್ಲಿ. ಒಬ್ರಿಗೆ 2 ನಿಮಿಷ ಮಾತಾಡಕ್ ಅವಕಾಶ ಇತ್ತು. ಅದು ಹೆಂಗ ದುಃಖ ಅನ್ಸ್ತಿತ್ತಂದ್ರೆ, ನಾವು ಕಾಲ್ ಮಾಡ್ಬೇಕು, ಇಲ್ಲಿ ಯಾರು ಕಾಲ್ ಎತ್ತಿದ್ದಿಲ್ಲ. ಆ 2 ನಿಮಿಷದಲ್ಲೇ ಅಕಸ್ಮಾತ್ ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ 2 ನಿಮಿಷ ಹೋಗಿತ್ತು. ಮತ್ತೆ ಮುಂದಿನ ವಾರ ಒಂದು ವಾರ ಕಾಯ್ಬೇಕು. ಆ ಒಂದು ಸಿಚುವೇಶನ್ ಅಲ್ಲಿ ನಾವು ಜೀವನ ನೆಟ್ವರ್ಕ್ ಸರ್ವಿಸ್ ಕೂಡ ಇದ್ದಿಲ್ಲ. ಅವಾಗ ಒಂದು ಸಣ್ಣ ಫೋನ್ಗಳು ಇದ್ವು, ನಾವು ಮಾತಾಡ್ತಿದ್ವಿ. ನಾ ಮಾತಾಡೋದು ಅಂಕಲ್ ಜೊತೆಗೆ, ಅವ್ರಿಗೆ ಮಾತಾಡೋದು ಫೋನ್ ಅವ್ರಿಗೆ ಹತ್ರ ಇರ್ತಿತ್ತು. ಅವ್ರ ಮನೆಯಲ್ಲಿ ಹೇಳ್ತಿದ್ರು ಓಕೆ ಚೆನ್ನಾಗಿದ್ದಾನಪ್ಪ ಅಂತ ಹೇಳಿ. ಆ ಒಂದು ಭರವಸೆಯಲ್ಲಿ. ಸರ್, ನೀವು ಆರ್ಮಿ ಕೆಲಸ ಮಾಡಿದ್ರಲ್ಲ ಸರ್, ಫಸ್ಟ್ ನೀವು ಪೋಸ್ಟಿಂಗ್ ಆಗಿದ್ದೆ ಯಾವ್ದು ಸರ್? ಈಗ ತಿಂಗಳ ಆರ್ಮಿ ತರಬೇತಿಯನ್ನು ಅಹಮದ್ ನಗರದಲ್ಲಿ ಪಡೆದೆ. 9 ತಿಂಗಳಾಗಿಂದ ನಮ್ಗ ಟ್ರೇಡ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ಹೆಂಗ ನೀವು 10th ಮುಗಿಸಿದ ಘಟನೆ ನಾವು ಸೈನ್ಸ್ ಮಾಡ್ಸಬೇಕು, ಆರ್ಟ್ಸ್ ಮಾಡಬೇಕು ಅಂತಿಲ್ಲ, ಅದ್ರ ಹೆಂಗ ನಮ್ದು ಈಗ ನಮ್ಮ ಆ ಬೇಸಿಕ್ ಟ್ರೈನಿಂಗ್ ಮುಗಿದ್ಮೇಲೆ ನಮ್ಗ ನಮ್ ಕೋರ್ಸ್ ಅಲ್ಲಿ 3 ಟ್ರೇಡ್ಗಳು ಇರ್ತವೆ. ಒಂದು ಆಪರೇಟರ್, ಒಂದು ಗನ್ನರ್ ಅಂತ ಹೇಳಿ. ನೀವು ಯಾವ ರೀತಿ ಶೂಟರ್ ಅಂತೀರಲ್ಲ, ಅದಕ್ಕೆ ಗನ್ನರ್ ಕೋರ್ಸ್ ಅಂತ ಇರ್ತದ. ಅದರಲ್ಲಿ 9 ತಿಂಗಳ ನಂತರ ಸೆಲೆಕ್ಟ್ ಮಾಡ್ತಾರೆ. ಅಂದ್ರ IQ ಯಾರ್ಯಾರ್ದು ಹೆಂಗಿರ್ತದ ಟೆಸ್ಟ್ ಮುಖಾಂತರ 9 ತಿಂಗಳಲ್ಲಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಾನು ಅದರಲ್ಲಿ ಗನ್ನರ್ ಅಂತೇಳಿ, ಶೂಟರ್ ಅಂತೇಳಿ ನಾವು ಸೆಲೆಕ್ಟ್ ಆದ್ವಿ. ಮತ್ತೆ ಆ ಶೂಟರ್ದು ತರಬೇತಿ ಮತ್ತೆ 4 ತಿಂಗಳ, ಮತ್ತೆ ಎಕ್ಸ್ಟ್ರಾ ಇದು 9 ತಿಂಗಳಲ್ಲಿ ಮತ್ತೆ 4 ತಿಂಗಳ ಆ ಗನ್ನರ್ ತರಬೇತಿ. ಟ್ಯಾಂಕ್ ನಲ್ಲಿ ಮಿಸೈಲ್ಸ್ ನಮ್ಮ ಹತ್ರ ಬರವು. ಮಿಸೈಲ್ ಯಾವ ರೀತಿ ಫೈರ್ ಮಾಡ್ಬೇಕು, ಮೇನ್ ಗನ್ ನಲ್ಲಿ ಯಾವ ರೀತಿ ಫೈರಿಂಗ್ ಗಳು ಇರ್ತವೆ, ಎಲ್ಲ ಟ್ಯಾಂಕಿನಲ್ಲಿ ನಮ್ಗ ಮೇನ್ ಎಲ್ಲ ಬಟನ್ಸ್ ಗಳು ಇರ್ತವೆ. ಮಿಸೈಲ್ ಯಾವ್ದು ಒತ್ತಬೇಕು ಅಂತ ಆ ತರಬೇತಿನ ಅವ್ರ ಅಲ್ಲಿ ಕೊಡ್ತಾರ. ಅಂದ್ರೆ ಸಪರೇಟ್ 4 ತಿಂಗಳು ಅದರದೇ ತರಬೇತಿಗಳು. ಮಿಸೈಲ್ ನಾವು ಟ್ಯಾಂಕ್ ನಲ್ಲಿ ಯಾವ ರೀತಿ, ಅದು ಒಂದು ಟ್ಯಾಂಕ್ ನಲ್ಲಿ 10 ಜನ ಕೂಡುವ, 11 ಜನ ಕೂಡುವ ಒಂದು ಅದರಲ್ಲಿ ವ್ಯವಸ್ಥೆ ಇರ್ತದ. ಮತ್ತೆ ಅದರಲ್ಲಿ RL ಮತ್ತೆ ನಾವು ಒಯ್ತಕ್ಕಂತ ಎಲ್ಲ ಗನ್ಗಳು ಯಾವ ರೀತಿ ಅದರಲ್ಲೇನೆ ಅದ್ರ ವ್ಯವಸ್ಥೆ ಬೇಸಿಕ್ಸ್ ಎಲ್ಲ ಅದರಲ್ಲೇ ಇರ್ತದೆ. ಈಗ ಅದರಲ್ಲಿ ಏನಾದ್ರು ಗೊಂದಲಗಳಾಗಿ, ಈಗ ನಿಮಗೇನಾದ್ರು ಕನ್ಫ್ಯೂಷನ್ ಆಗಿ ಅಂತ ಸಿಚುವೇಶನ್ಸ್ ಏನಾದ್ರು ಇದೆಯಾ? ಇಲ್ಲ, ಬಹಳ ಇದೆ ಅದರಲ್ಲಿ. ಈಗ ನಾವು ಫೈರಿಂಗ್ ಮಾಡತ್ನಾಗ ಮಿಸ್ ಫೈರ್ ಆಗ್ತದೆ. ಮಿಸ್ ಫೈರ್ ಆತಪ್ಪ ಅಂದ್ರೆ ಅದು ಅಲ್ಲಿ ಉಸಿರಾಡಕ್ ಆಗಲ್ಲ, ಪ್ರಾಣ ಹೋಗುವನು ಚಾನ್ಸ್ ಇರ್ತದೆ. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿವಿ ಅದರಲ್ಲಿ, ನಮ್ಮ ಸೈನಿಕರು. ಅಲ್ಲಿ ಎಷ್ಟೋ ಜನ ಅದರಲ್ಲೇನೆ ಮಿಸ್ ಫೈರ್ ಆಗಿ ಅದು ಎಲ್ಲೇ ಹೋಗಿ ಮತ್ತೆ ಆಮೇಲೆ ಅಲ್ಲೇ ಒಳಗೆ ಬ್ಲಾಸ್ಟ್ ಆಗಿ
ಎಷ್ಟೋ ಮದ್ದುಗುಂಡುಗಳು ಎಲ್ಲ ಬ್ಲಾಸ್ಟ್ ಆಗಿ ಆ ಪ್ರಾಣ ಸಿಚುವೇಶನ್ಸ್ ಕೂಡ ಇರುತ್ತಲ್ಲ ಸರ್, Situation ಒಳಗಡೆನೆ ಬ್ಲಾಸ್ಟ್ ಆಗೋ ಬ್ಲಾಸ್ಟ್ ಆಗೋ ಚಾನ್ಸ್ಗಳು ಇರ್ತವೆ. ನಾವು ಕೇರ್ಫುಲ್ ಇಂದ ಮಾಡ್ಬೇಕು ಮಾಡ್ಬೇಕು ಅದನ್ನ. ಬಹಳ ನಮ್ಗೆ ಅದೇ ಹೇಳ್ತಾರೆ, ಒಂದ್ ಸೆಕೆಂಡ್ ಆಚೆ ಈಚೆ ಹೋದ್ರು ಕೂಡ ನೀವು ಪ್ರಾಣಗಳು. ನಮ್ಮ ಆರ್ಮಿಯಲ್ಲಿ ಅಂತಂದ್ರೆ ಒಂದು ತಪ್ಪು ಮಾಡಿದೆ ಅಂತಂದ್ರೆ ಹ್ಮ್. ಅದು ಕ್ಯಾಜುಯಾಲಿಟಿ ಸಮಾನ, ಹಾ, ಹಾ, ತಪ್ಪಿಗೆ ಅವಕಾಶ ಇಲ್ಲ. ಇಲ್ಲ, ಹಾ. ಹಂಗ ಆರ್ಮಿ ಅಂದ್ರೆ ತಪ್ಪಿಗೆ ಅವಕಾಶ ಇಲ್ಲ. ಅದಕ್ಕೆ ಅಂತಾರೆ ಸರ್, ಆರ್ಮಿ ಸೈನಿಕರು ಅಂದ್ರೆ ಮೈ ತುಂಬಾ ಕಣ್ಣಿರ್ಬೇಕು ಅಂತ. ರೈಟ್. ನಾವೇನಂತೀವಿ, ನಾನ್ ನೋಡ್ಲಿಲ್ಲ, ಫೈರಿಂಗ್ ಮಿಸ್ ಆಯ್ತು, ಮಿಸ್ ಫೈರ್ ಆಯ್ತು, ಅದೆಲ್ಲ ಅವು ಆರ್ಮಿ ಅಂದ್ರೆ ತಪ್ಪು ಆಗ್ಬಾರ್ದು ಅಷ್ಟೇ. ನಮ್ದು ಆ ರೀತಿಯಲ್ಲಿ ಬಂದ್ಬಿಟ್ಟು ಪರಿಪೂರ್ಣ ವ್ಯಕ್ತಿ ಪರಿಪೂರ್ಣ ಕೆಲಸ ಸರ್. ಹೌದೌದೌದು. ಆರ್ಮಿ ಅಂದ್ರೆ ತಪ್ಪಂದ್ರೆ ನಮ್ಗೆ ಅಲ್ಲಿ ಆಫೀಸರ್ ಮೇನ್ ಇರೋದು, ನೀನ್ ಕ್ಯಾಜುಯಾಲಿಟಿ, ನೀನ್ ಸತ್ತಂಗೆ ಅಂತ. ತಪ್ಪಾಗಿದೆ ಅಂದ್ರೆ ಸತ್ತಂಗೆ. ಆ ತರ ನಮ್ಮನ್ನ ಟ್ರೈನಿಂಗ್ ಮಾಡಿರ್. ತಪ್ಪು ಅಂತ ಎಂಬ ಶಬ್ದ ನಾವು ಅಂದಿರ್ಬಾರ್ದು, ಅಂದ್ರೆ ಆರ್ಮಿ ಡಿಕ್ಷನರಿಲೇ ಇರ್ಬಾರ್ದು ಅನ್ನೋದು. ನಾವು ಮಾಡಿದ್ದು ಎಲ್ಲದು ಕರೆಕ್ಟ್ ಆಗಿರ್ಬೇಕು ಎಂಬುದು ಒಂದು. ಅದು ಇನ್ನೂ ಆ ರಕ್ತ ಈಗ್ಲೂ ಇದೆ. ನಮ್ಗೆ ಕೊಟ್ಟ ಸಮಯ, ನಾವ್ ಇಲ್ಲಿ ಬರ್ಬೇಕಾದ್ರೆ 5 ಗಂಟೆಗೆ ನೀವು ಅಲ್ಲಿ ಹೋಗ್ಬೇಕಂದ್ರೆ 5 ಗಂಟೆಗಿಂತ 5 ನಿಮಿಷ ಮುಂಚೆ ಇರ್ಬೇಕು. ಆ ಸಮಯ ಪ್ರಜ್ಞೆ ನನಗೂ ಗೊತ್ತಿರೋದು ಆರ್ಮಿಗೆ ಹೋದ್ಮೇಲೆ. ಅದು ಕಲಿಸ್ಕೊಡ್ತೀವಿ ಪಾಠ. ನಂದು ಪ್ರಥಮ ಪೋಸ್ಟಿಂಗ್ ಪಂಜಾಬ್ದಲ್ಲಿ ಆಯ್ತು. ಪಂಜಾಬ್ ಪಠಾನ್ಕೋಟ್ ಅಂತ ಹೇಳಿ.